ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಲೋಕಸಭಾ ಸ್ಥಾನಗಳ ಪುನರ್ ವಿಂಗಡಣೆ ಮಸೂದೆ 2026 ಬಗ್ಗೆ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಅಸಮಾಧಾನ ಭುಗಿಲೆದ್ದಿದೆ. ದಕ್ಷಿಣ ಭಾರತದ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಪ್ರಾತಿನಿಧ್ಯ ಕುಸಿಯುತ್ತದೆ, ಹಿಂದಿ ಬೆಲ್ಟ್ನ ಪ್ರಾತಿನಿಧ್ಯ ಹೆಚ್ಚುತ್ತದೆ ಎಂದು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಿರೋಧ ಪಕ್ಷಗಳು ಇದನ್ನು ವಿರೋಧಿಸಿದ್ರೆ ಮಹಿಳಾ ವಿರೋಧಿ ಎಂಬಂತೆ ಬಿಂಬಿತವಾಗುತ್ತದೆ ಎಂಬ ಕಾರಣಕ್ಕೆ ಕ್ಷೇತ್ರ ಪುನರ್ ವಿಂಗಡಣೆ ಕಾಯ್ದೆ ಮತ್ತು ಮಹಿಳಾ ಮೀಸಲಾತಿ ಕಾಯ್ದೆಯನ್ನ ಒಂದೇ ಮಸೂದೆ ಅಡಿಯಲ್ಲಿ ಮೋದಿ ಸರ್ಕಾರ ತಂದಿದೆ ಅಂತ ವಿಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಆದರೆ ಬಿಜೆಪಿ ಸಹಿತ ಉತ್ತರ ಭಾರತೀಯರು ಇದನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. 1951ರಿಂದ ಪ್ರತಿ ಜನಗಣತಿಯ ನಂತರ ಸ್ಥಾನಗಳು ಬದಲಾಗಿವೆ. ಲೋಕಸಭೆಯಲ್ಲಿ ಹಿಂದಿ ಬೆಲ್ಟ್ನ ಪಾಲು ದಕ್ಷಿಣಕ್ಕಿಂತ ಹೆಚ್ಚು ಕುಸಿದಿದೆ. 1951ರಲ್ಲಿ ಭಾರತದ ನಕ್ಷೆ ಇಂದಿನಂತೆ ಇರಲಿಲ್ಲ. 1956ರಲ್ಲಿ ಭಾಷಾವಾರು ರಾಜ್ಯಗಳ ಪುನರ್ ವಿಂಗಡಣೆ ನಡೆಯಿತು. ಲೋಕಸಭಾ ಸ್ಥಾನಗಳ ನಿರ್ಣಯವು ಎಂದಿಗೂ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವಿನ ಸರಳ ಲೆಕ್ಕಾಚಾರ ಆಗಿರಲಿಲ್ಲ. ಇದು ರಾಜ್ಯ ಮರು ವಿಭಜನೆ, ಕೇಂದ್ರಾಡಳಿತ ಪ್ರದೇಶಗಳ ಅಭಿವೃದ್ಧಿ ಮತ್ತು ಒಟ್ಟಾರೆ ಫೆಡರಲ್ ರಚನೆಯನ್ನು ಸಹ ಒಳಗೊಂಡಿದೆ. ಈ ಕುರಿತು ಒಂದು ಸಣ್ಣ ವಿಶೇಷ ವರದಿ ಇಲ್ಲಿದೆ. ಮೊದಲನೆಯದು, ಭಾಷಾವಾರು ಮರು ಸಂಘಟನೆಯ ಮೊದಲು 1951ರಲ್ಲಿ ಚುನಾವಣೆಗಳು ನಡೆದವು. ಅದರಿಂದ ರಾಜ್ಯಗಳ ಗಡಿಗಳು ಎಂದಿನಂತೆ ಇರಲಿಲ್ಲ. 1956ರ ನಂತರ ರಾಜ್ಯಗಳು ತಮ್ಮ ಪ್ರಸ್ತುತ ಸ್ವರೂಪವನ್ನು ಪಡೆದುಕೊಂಡವು. ಆದರೆ ಅನೇಕ ಕೇಂದ್ರಾಡಳಿತ ಪ್ರದೇಶಗಳು ಇನ್ನೂ ಕಡಿಮೆ ಪ್ರಾತಿನಿಧ್ಯವನ್ನು ಹೊಂದಿದ್ವು. ಕುಟುಂಬ ಯೋಜನೆಯನ್ನ ಉತ್ತೇಜಿಸಲು ಮತ್ತು ಜನಸಂಖ್ಯೆ ನಿಯಂತ್ರಣಕ್ಕಾಗಿ ರಾಜ್ಯಗಳಿಗೆ ಪರಿಹಾರ ನೀಡಲು 1977ರ ನಂತರ ಸೀಟು ಹಂಚಿಕೆಯನ್ನ ಸ್ಥಗಿತಗೊಳಿಸಲಾಯಿತು. ಅಂದಿನಿಂದ ಲೋಕಸಭೆಯ 543 ಸ್ಥಾನಗಳು ಸರಿಸುಮಾರು ಒಂದೇ ಆಗಿವೆ. ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಮೂಡಬಹುದು, ಈ ಹಿಂದಿ ಬೆಲ್ಟ್ ಮತ್ತು ದಕ್ಷಿಣ ಭಾರತದಲ್ಲಿ ನಿಖರವಾಗಿ ಯಾವ ರಾಜ್ಯಗಳನ್ನ ಸೇರಿಸಲಾಗಿದೆ? ಇನ್ನು ಈ ಹಿಂದಿ ಪ್ರದೇಶವು ಪ್ರಾಥಮಿಕವಾಗಿ ಹಿಂದಿ ಮಾತನಾಡುವ ರಾಜ್ಯಗಳು ಅಂದ್ರೆ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ, ಜಾರ್ಖಂಡ್, ಛತ್ತೀಸ್ಗಢ, ಉತ್ತರಾಖಂಡ್ ಮತ್ತು ದೆಹಲಿ ಅಂತ ಪ್ರದೇಶಗಳನ್ನು ಒಳಗೊಂಡಿದೆ. ಇನ್ನು ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಮತ್ತು ಕೇರಳಗಳು ಸೇರಿವೆ. 1976ರಲ್ಲಿ ಇಂದಿರಾ ಗಾಂಧಿ ಸರ್ಕಾರವು 42ನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ 1971ರ ಜನಗಣತಿ ಆಧಾರದ ಮೇಲೆ ಲೋಕಸಭಾ ಸ್ಥಾನಗಳ ವಿಂಗಡಣೆಯನ್ನು ಸ್ಥಗಿತಗೊಳಿಸಿತು. ರಾಜ್ಯಗಳು ಕುಟುಂಬ ಯೋಜನೆಯನ್ನ ಗಂಭೀರವಾಗಿ ಪರಿಗಣಿಸುವಂತೆ ಪ್ರೋತ್ಸಾಹಿಸುವ ಉದ್ದೇಶವನ್ನ ಇದು ಹೊಂದಿತ್ತು. ಪ್ರತಿ ಜನಗಣತಿಯ ನಂತರ ಜನಸಂಖ್ಯೆಯ ಆಧಾರದ ಮೇಲೆ ಸ್ಥಾನಗಳು ಬದಲಾಗದಿದ್ರೆ ಹೆಚ್ಚಿನ ಜನಸಂಖ್ಯಾ ಬೆಳವಣಿಗೆ ಹೊಂದಿರುವ ರಾಜ್ಯಗಳು ಹೆಚ್ಚಿನ ಸ್ಥಾನಗಳನ್ನ ಪಡೆಯುತ್ತಿದ್ವು. ಆದರೆ ಕಡಿಮೆ ಜನಸಂಖ್ಯೆ ಬೆಳವಣಿಗೆ ಹೊಂದುತ್ತಿರುವ ರಾಜ್ಯಗಳು ನಷ್ಟ ಅನುಭವಿಸುತ್ತಿದ್ವು. ಜನಸಂಖ್ಯಾ ನಿಯಂತ್ರಣ ವಿಚಾರದಲ್ಲಿ ಪರಿಣಾಮಕಾರಿಯಾಗಿ ಕಾನೂನನ್ನ ಜಾರಿಗೆ ತಂದಿದ್ದಕ್ಕಾಗಿ ದಕ್ಷಿಣ ರಾಜ್ಯಗಳಿಗೆ ಡಿಲಿಮಿಟೇಷನ್ ಫ್ರಿಡ್ಜ್ ನೀತಿಯು ಪುರಸ್ಕಾರ ನೀಡಿತು. ದೇಶದ ಜನಸಂಖ್ಯೆಯು 55 ಕೋಟಿಯಿಂದ 140 ಕೋಟಿಗೇರಿದ್ರೂ ಸಹ 543 ಸ್ಥಾನಗಳ ವಿತರಣೆಯು 1971ರಿಂದ ಹಾಗೇ ಉಳಿದಿದೆ. ಈಗ 2026ರ ಮಸೂದೆಯ ಈ ಫ್ರಿಡ್ಜ್ ಅನ್ನ ಕೊನೆಗೊಳಿಸುತ್ತಿದೆ ಮತ್ತು ಹೊಸ ಅಧ್ಯಾಯವನ್ನ ಪ್ರಾರಂಭಿಸುತ್ತಿದೆ. ಹಾಗಾದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಯು ದಕ್ಷಿಣದ ಪಾಲನ್ನ ಹೆಚ್ಚಿಸುವುದೇ ಅಥವಾ ಕಡಿಮೆ ಮಾಡುವುದೇ ಎನ್ನುವ ಪ್ರಶ್ನೆ ಎಲ್ಲರಲ್ಲಿಯೂ ಕಾಡಿದೆ. ಏಪ್ರಿಲ್ 16, 2026ರಂದು ಸರ್ಕಾರವು ಗಡಿ ನಿರ್ಣಯ ಮಸೂದೆ 2026 ಮತ್ತು ಸಂವಿಧಾನ 131ನೇ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿತು. ಇವು ಲೋಕಸಭೆಯಲ್ಲಿ ಒಟ್ಟು ಸ್ಥಾನಗಳ ಸಂಖ್ಯೆಯನ್ನ ಸರಿಸುಮಾರು 850ಕ್ಕೆ ಹೆಚ್ಚಿಸುವ ಗುರಿಯನ್ನ ಹೊಂದಿವೆ. ರಾಜ್ಯಗಳಿಗೆ 815 ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ 35. ಈ ಮರು ವಿಂಗಡಣೆಯು 2011ರ ಜನಗಣತಿಯನ್ನ ಆಧರಿಸುತ್ತದೆ. ಇದರ ಜೊತೆಗೆ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಜಾರಿಗೆ ತರುತ್ತದೆ. ದಕ್ಷಿಣದ 5 ರಾಜ್ಯಗಳ ಪ್ರಸ್ತುತ 129 ಸ್ಥಾನಗಳು 195ಕ್ಕೆ ಹೆಚ್ಚಾಗಲಿವೆ ಅಂತ ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವುಗಳ ಪಾಲು 23.73ರಿಂದ 23.87ಕ್ಕೆ ಅಥವಾ ಸರಿಸುಮಾರು 24ಕ್ಕೆ ಹೆಚ್ಚಾಗುತ್ತೆ. ಇದು 50% ಹೆಚ್ಚಳವಾಗಿದ್ದು ಯಾವುದೇ ರಾಜ್ಯವು ತನ್ನ ಪಾಲನ್ನ ಕಳೆದುಕೊಳ್ಳುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಆದರೆ ತಮಿಳುನಾಡಿನ MK ಸ್ಟಾಲಿನ್ ಮತ್ತು ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಇತರ ವಿರೋಧ ಪಕ್ಷಗಳು ಜನಸಂಖ್ಯೆ ಆಧಾರದ ಮೇಲೆ ಮಾತ್ರ ರಾಜ್ಯವನ್ನ ವಿಭಜಿಸುವುದು ಕಳವಳಕಾರಿ ಅಂತ ವಾದಿಸುತ್ತಿವೆ. ಕಳೆದ 50 ವರ್ಷಗಳಲ್ಲಿ ದಕ್ಷಿಣದ ರಾಜ್ಯಗಳು ಕುಟುಂಬ ಯೋಜನೆ ಮತ್ತು ಜನಸಂಖ್ಯೆ ನಿಯಂತ್ರಣದಲ್ಲಿ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ಆದರೆ ಈಗ ಇದು ನಮ್ಮ ರಾಜಕೀಯ ಶಕ್ತಿಯನ್ನು ಕುಗ್ಗಿಸುತ್ತದೆ. ದಕ್ಷಿಣವು GDPಗೆ 30ರಿಂದ 31ರಷ್ಟು ಕೊಡುಗೆ ನೀಡುತ್ತದೆ, ಆದರೆ ಜನಸಂಖ್ಯೆ ಕೇವಲ 20ರಿಂದ 21% ಹೊಂದಿದೆ ಅಂತ ದಕ್ಷಿಣ ಭಾರತೀಯರ ವಾದವಾಗಿದೆ. ಹಾಗಿದ್ರೆ ಇದರಲ್ಲಿ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಏನು ಅಂತ ನೋಡೋದಾದ್ರೆ, ಈ ಮಸೂದೆಯನ್ನ ಜಾರಿಗೆ ತರುವ ಹಿನ್ನೆಲೆಯನ್ನ ಸರಿಯಾಗಿ ವಿಮರ್ಶಿಸಿದ್ರೆ ಇಲ್ಲೊಂದು ಆಘಾತಕಾರಿ ನಡೆ ಇದೆ.
ಅಸಲಿಗೆ ಮಹಿಳಾ ಮೀಸಲಾತಿ ಮತ್ತು ಲೋಕಸಭಾ ಕ್ಷೇತ್ರ ಪುನರ್ ವಿಂಗಡಣೆಯನ್ನ ಪ್ರತ್ಯಕ್ಷವಾಗಿ ಕಾಯ್ದೆ ತರಬೇಕಿತ್ತು. ಯಾಕೆಂದ್ರೆ ಇವೆರಡು ಸಣ್ಣ ವಿಚಾರವಲ್ಲ. ಮಹಿಳಾ ಮೀಸಲಾತಿ ಇರಬಹುದು ಅಥವಾ ಕ್ಷೇತ್ರ ಪುನರ್ ವಿಂಗಡಣೆ ಇರಬಹುದು. ಇದೊಂದು ಐತಿಹಾಸಿಕ ನಿರ್ಧಾರ. ಇವೆರಡನ್ನ ಒಂದೇ ಕಾಯ್ದೆಯಲ್ಲಿ ಮಿತಗೊಳಿಸಿ ಜಾರಿಗೆ ತಂದಾಗ ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷಗಳು ಈ ಕಾಯ್ದೆಯನ್ನು ವಿರೋಧಿಸಿದ್ರೆ ಆ ಪಕ್ಷಗಳು ಮಹಿಳಾ ಮೀಸಲಾತಿ ವಿರೋಧಿ ಎಂದು ಬಿಂಬಿಸಲು ರಾಜಕೀಯ ಲಾಭ ಪಡೆದುಕೊಳ್ಳುವ ಹುನ್ನಾರ ಬಿಜೆಪಿಯದ್ದು ಎಂದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಈಗ ಇದರಲ್ಲಿ ದಕ್ಷಿಣ ಭಾರತೀಯರ ಆತಂಕವೇನು ಅಂತ ನೋಡೋದಾದ್ರೆ, ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ಆದಾಗ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕೂಡ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಉತ್ತರ ಭಾರತದಲ್ಲಿ ಕೂಡ ಕ್ಷೇತ್ರಗಳ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡು ಬರ್ತದೆ. ಆದರೆ ದಕ್ಷಿಣ ಭಾರತಕ್ಕೆ ಹೋಲಿಸಿದ್ರೆ ಉತ್ತರ ಭಾರತದಲ್ಲಿ ಅದರಲ್ಲಿ ಕೂಡ ಬಿಜೆಪಿಯ ಬಾಹ್ಯವುಳ್ಳಂತ ರಾಜ್ಯಗಳಲ್ಲಿ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತದೆ. ಇದು ಬಿಜೆಪಿಗೆ ಪ್ಲಸ್ ಆಗುತ್ತದೆ. ಪರಿಣಾಮ ಮುಂದಿನ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿಯ ಬಲವುಳ್ಳ ರಾಜ್ಯಗಳಲ್ಲಿ ಬಿಜೆಪಿಯ ನಿರಂತರವಾಗಿ ಗೆದ್ದು ಲೋಕಸಭೆಯಲ್ಲಿ ಅಧಿಕಾರದಲ್ಲಿ ಭದ್ರವಾಗಿ ಇರುತ್ತದೆ. ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಸಹಿತ ಬಿಜೆಪಿ ವಿರೋಧಿ ಪಕ್ಷಗಳ ಪ್ರಭಾವ ಹೆಚ್ಚಿರುವುದರಿಂದ ಬಿಜೆಪಿ ಸೋತರೂ ಭಯವಿಲ್ಲ. ಬಿಜೆಪಿಗೆ ಅಧಿಕಾರಕ್ಕೆ ಬೇಕಾಗಿರುವ ಸ್ಥಾನಗಳು ಉತ್ತರ ಭಾರತದಲ್ಲೇ ಸಿಗುತ್ತವೆ. ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ಇರುತ್ತದೆ ಅನ್ನೋದು ದಕ್ಷಿಣ ಭಾರತೀಯರ ಆತಂಕ. ಇದೇ ಕಾರಣಕ್ಕೆ ಬಿಜೆಪಿ 2026 ಹೊಸ ಜನಸಂಖ್ಯಾ ಗಣತಿಯ ವರದಿಯನ್ನು ಆಧರಿಸಿ ಕ್ಷೇತ್ರ ವಿಂಗಡಣೆ ಮಾಡುವ ಬದಲು 2011 ಹಳೆ ವರದಿಯನ್ನೇ ಆಧರಿಸಿ ಜಾರಿಗೆ ತರುವ ಆತುರ ಯಾಕೆ ಎಂದು ವಿರೋಧ ಪಕ್ಷಗಳು ಕೂಡ ಪ್ರಶ್ನಿಸುತ್ತಿರುವಂತದ್ದು. ಹಾಗಿದ್ರೆ ಈ ಮಸೂದೆ ಅಂಗೀಕಾರವಾದರೆ 2029 ಚುನಾವಣೆಯಲ್ಲಿ ಏನು ಬದಲಾವಣೆ ಆಗುತ್ತೆ? ಮಸೂದೆ ಅಂಗೀಕಾರವಾದರೆ 2029 ಲೋಕಸಭಾ ಚುನಾವಣೆಯಿಂದ ಹೊಸ ಸ್ಥಾನಗಳು ಜಾರಿಗೆ ತರಬಹುದು ಅಂತ ತಜ್ಞರು ಹೇಳ್ತಾರೆ. ಹಿಂದಿ ಬೆಲ್ಟ್ನ ಜನಸಂಖ್ಯೆಯ ಬೆಳವಣಿಗೆಯು ಸ್ಥಾನಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಆದರೆ ದಕ್ಷಿಣದ ಶೇಕಡಾವಾರು ಪಾಲು ಸರಿಸುಮಾರು ಸ್ಥಿರವಾಗುತ್ತದೆ ಅಥವಾ ಸ್ವಲ್ಪ ಹೆಚ್ಚಾಗುತ್ತದೆ. ಯಾವುದೇ ರಾಜ್ಯವು ಸ್ಥಾನಗಳನ್ನು ಕಳೆದುಕೊಳ್ಳುವುದಿಲ್ಲ ಅಂತ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ಆದರೆ ಎಲ್ಲ ರಾಜ್ಯಗಳ ಸ್ಥಾನಗಳು ಹೆಚ್ಚಾಗುತ್ತವೆ. ಆದರೆ ಜನಸಂಖ್ಯೆಯನ್ನು ಆಧರಿಸಿ ಮಾತ್ರ ಈ ವಿಂಗಡಣೆ ಮಾಡಿದರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅಭಿವೃದ್ಧಿ ವಿಚಾರದಲ್ಲಿ ಅನ್ಯಾಯವಾಗಲಿದೆ. ಆದರೆ ಭವಿಷ್ಯದಲ್ಲಿ ಹೆಚ್ಚಿನ ಜನಗಣತಿಗಳನ್ನು ನಡೆಸಿದರೆ ಜನಸಂಖ್ಯೆಯ ರಾಜ್ಯಗಳ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಈ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.